ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ರೆಸಿಪಿ ಶೇಂಗಾ ಹಿಂಡಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಉತ್ತರ ಕರ್ನಾಟಕ ಸೈಡಿನ ಅಡುಗೆನೆಲ್ಲ ನಾನು ತೋರಿಸ್ತಾ ಇರ್ತೀನಿ ನಮ್ಮ ವಿಡಿಯೋದಲ್ಲಿ. ತುಂಬ ಸಿಂಪಲ್ಲಾಗಿ ಜಾಸ್ತಿ ಏನೂ ಇಂಗ್ರೀಡಿಯೆಂಟ್ಸ್ ಇಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಸುಲಭವಾಗಿ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ತೀನಿ ನೋಡಿ. ಒಂದು ಬಟ್ಲಷ್ಟು ಶೇಂಗಾ ತೊಗೊಂಡಿದ್ದೀನಿ. ಅದಕ್ಕೆ ಗ್ಯಾಸ್ ಆನ್ ಮಾಡಿಕೊಂಡು ಗ್ಯಾಸ್ ಮೇಲೆ ಒಂದು ಹಂಚಿಟ್ಕೊಂಡು ಹಂಚು ಕಾದ ನಂತರ ಶೇಂಗಾನೆಲ್ಲ ಹಂಚ್ ಮೇಲೆ ಹಾಕೀನಿ. ಈ ಶೇಂಗಾ ಉರಿಬೇಕಾದ್ರೆ ಗ್ಯಾಸ್ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೋಬೇಕ್ರಿ. ಜಾಸ್ತಿ ಉರಿ ಆಗಿಬಿಟ್ರೆ ಮೇಲೆ ಒತ್ತು ಹೋಕ್ಕವು ಶೇಂಗಾ, ಅದ್ರ ಒಳಗಡೆ ಬೆಂದಿರಲ್ಲವು. ಅದಕ್ಕೆ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಚೆನ್ನಾಗಿ ಹುರ್ಕೋರಿ, ಕೆಂಪಾಗತನ ಹುರಿಬೇಕು ಅವನ್ನ. ಶೇಂಗಾ ಹಿಂಡಿ ಅಂತೂ ಎಲ್ಲದ್ರಾಗೂ ಹಚ್ಕೊಂಡು ತಿಂತಾರೆ, ಪಲ್ಯದಾಗ, ಅನ್ನದಾಗ, ಎದ್ರಾಗರ ಯಾಕಿರಲಿ. ಉತ್ತರ ಕರ್ನಾಟಕ ಸೈಡೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೆಗೂ ಇದನ್ನು ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರೆ, ಮೊದಲ ಮಾಡಿ ಇಟ್ಕೊಂಡಿರ್ತಾರೆ. ಇದನ್ನಾತು ಪುಟಾಣಿ ಹಿಂಡಿ ಆಯ್ತು. ಪುಟಾಣಿ ಹಿಂಡಿ ಇನ್ನೊಂದು ವಿಡಿಯೋದಾಗ ನಾನು ಮಾಡಿ ಹಾಕ್ತೀನಿ ರೀ. ಆದ್ರೆ ಈಗ ಫಸ್ಟು ಶೇಂಗಾದ ಹಿಂಡಿ ನೋಡ್ಕೊರಿ. ಬಸರಿ ಬುತ್ತಿ ಕೊಡೋಕ್ಕಾಗಿರಲಿ, ಇಲ್ಲ ಹೊಲಕ್ಕೆ ಕಟ್ಕೊಂಡು ಹೋಗೋ ಬುತ್ತಿ ಆಗಿರಲಿ, ಎಲ್ಲ ಬುತ್ತಿಗೂ ಇದು ಹಿಂಡಿ ಇರೋಕೆ ಬೇಕ್ರಿ. ಹಾಗಾಗಿ ಇದನ್ನು ಹೆಂಗೆ ಮಾಡೋದು ಅಂತಂದು ತೋರ್ಸಾಕತ್ತೀನಿ. ತುಂಬ ಸಿಂಪಲ್ ರೀ, ಏನಿಲ್ಲ. ಶೇಂಗಾನೆಲ್ಲ ಹುರ್ಕೊಂಡು ಮೊದಲೆಲ್ಲ ಒಳ್ಳು ಇರ್ತಾವಲ್ಲ, ಒಳ್ಳಾಗ ಹಾಕಿ ಕೊಡ್ತಿದ್ರು. ಇವಾಗೆಲ್ಲ ಒಳ್ಳೆಲ್ಲ ಇರಲ್ಲ, ಹಾಗಾಗಿ ನಾನು ಮಿಕ್ಸರ್ ಒಳಗೆ ಹಾಕ್ಕೊತೀನಿ ರೀ. ಸಿಟಿ ಕಡೆಗಿದ್ದವ್ರಿಗೆಲ್ಲ ಇದು ಗೊತ್ತಿರಲ್ಲ, ಅದಕ್ಕೆ ನಾನು ತೋರ್ಸಕತ್ತೀನಿ. ಈಗ ನೋಡ್ರಿ, ಅವು ಸುಡಾಕತ್ತವು. ನಾನು ಆ ಕಡೆ ಈ ಕಡೆ ಒಳಿಸಿ ಹಾಕಿ ಹುರಿಯಾಕತ್ತೀನಿ. ಹಿಂಗೆ ಒಲೆ ಸಣ್ಣ ಇಟ್ಕೊಂಡು ಗ್ಯಾಸ್ ಸಣ್ಣ ಇಟ್ಕೊಂಡು ಹುರ್ಕೋರಿ. ಇವು ಆತ್ರಿ, ಈಗ ಸುಟ್ಟವು. ಇವನ್ನ ಗ್ಯಾಸ್ ಆಫ್ ಮಾಡ್ಕೊರಿ. ಗ್ಯಾಸ್ ಆಫ್ ಮಾಡ್ಕೊಂಡು ಇವು ಆರತನ ಬಿಡ್ರಿ. ಆರೋವರೆಗೂ ಇವನ್ನೇನು ಸಿಪ್ಪಿ ಗಿಪ್ಪಿ ತೆಗಿಯಕ್ಕೆ ಹೋಗ್ಬಿಡ್ರಿ. ಚಲೋತ್ನಾಗ ಆರ್ಬೇಕು ಇವು. ಆರಿಂದ ಆಮ್ಯಾಗ ಒಂದು ಮರದಾಗ ಹಾಕ್ಕೊಂಡು ಸಿಪ್ಪಿ ತೆಗಿಬೇಕು. ಈಗ ನಾ ತೆಗಿಯಾಕತ್ತೀನಿ ನೋಡ್ರಿ. ಅದನ್ನು ಶೇಂಗಾದ ಮ್ಯಾಗ ಒತ್ತಿ ಕಾಟ ಕೈಯಾಡಿಸ್ಬೇಕ್ರಿ. ಅವನ್ನ ಬೇಸ್ನ್ಯಾಗ ಮೈಯನ್ ಭಾರ ಎಲ್ಲ ಹಾಕಿ ಒತ್ತಿ ಕೈಯಾಡಿಸ್ರಿ, ಅಂದ್ರೆ ತಾವು ಬಿಚ್ಚುತ್ತವ್ರಿ. ಅವು ಬಿಚ್ಚಿದ ಮ್ಯಾಗ ಪಟ ಪಟ ಅಂತ ಕೇರಿದ್ರೆ ಅವು ಏನು ಸಿಪ್ಪಿರ್ತಾವಲ್ಲ ಅವು ಹಾರಿಕ್ಕವು. ಈಗ ಎಲ್ಲ ಸ್ವಚ್ಛ ಮಾಡ್ಕೊಂಡು ಇಟ್ಕೊಂಡೀನಿ. ನಾನೀಗ ಮಿಕ್ಸರ್ ಹಾಕೊಳಕತ್ತೀನಿ ನೋಡ್ರಿ. ಮಿಕ್ಸರ್ ಜಾರ್ ಒಳಗೆ ಅವ್ನ ಶೇಂಗಾನೆಲ್ಲ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 2 ದೊಡ್ಡ ಬೆಳ್ಳುಳ್ಳಿನ ನಾನು ಸಿಪ್ಪೆ ತಕ್ಕೊಂಡೀನಿ, ಅವನ್ನ ಹಾಕ್ಕೊಂಡು ಮಿಕ್ಸಿನ ಉಲ್ಟಾ ಇಟ್ಟು 2-3 ಸತಿ ಆನ್ ಮಾಡ್ಕೊಳ್ಳಿ. ತಿರುಗಿಸ್ಕೊಂಡ್ರೆ ಈ ಥರ ಇನ್ನೂ ಕಾಳು ಇರ್ತಾವೆ. ಅದ್ರೊಳಗೆ ಈಗ 2-3 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಮತ್ತೆ ಮಿಕ್ಸರ್ ಹಾಕ್ಕೊಂಡೀನಿ. ಇವಾಗ ಇದು ರೆಡಿ ಆಯ್ತು ನೋಡ್ರಿ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳೋದು ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.